ಭೂಮಿಲಿರುವಂತ ನಮ್ಮ ಮೈಕ್ಳು ಹಿಂದೆ ಯಾವತ್ತು ನೋಡದೇ ಇರೋಂತ ಒಂದು ಆಪತ್ತು ಬಂದ್ಬಿಟ್ರೆ ಆ ಆಪತ್ತನ್ನ ತಡೆಯೋದಕ್ಕೆ ನಮ್ಮ ಭೂಮಿಲಿರುವಂತ ಸೂಪರ್ ಹೀರೋಸ್ಗಳು ಏನೆಲ್ಲ ಸರ್ಕಸ್ ಅನ್ನ ಮಾಡ್ತಾರೆ ಅನ್ನೋದೇ ಈ ಮೂವಿ. ಇದು ಮಾರ್ವಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ 19ನೇ ಮೂವಿ ಅವೆಂಜರ್ಸ್ ಇನ್ಫಿನಿಟಿ ವಾರ್. ಅಂದಂಗೆ ಹಿಂದಿನ 18 ಮೂವಿಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದ್ರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ, ಅಲ್ಲೆಲ್ಲಾ ವಿಡಿಯೋನು ಸಿಗುತ್ತೆ. ಸರಿ, ಈಗ ನಾವು ತುಂಬಾ ತಡ ಮಾಡದೆ ಈ ಕತೆ ಒಳಗಡೆ ನುಗ್ಗಿ ಹೊಂಟೋಗುಮ. ಥಾರ್ ರಾಗ್ನರಾಕ್ ಮೂವಿ ಎಲ್ಲಿಗೆ ಮುಗ್ದಿತ್ತೋ ಈ ಮೂವಿ ಕರೆಕ್ಟ್ ಆಗಿ ಅಲ್ಲಿಂದನೇ ಶುರು ಆಗೋದು. ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ಶಕ್ತಿಶಾಲಿ ಜೀವಿ ಆಗಿರೋ ಥ್ಯಾನೋಸ್ ಥಾರ್ ನ ಸ್ಪೇಸ್ ಶಿಪ್ ಒಳಗಡೆ ಬಂದು ಆಸ್ಗಾರ್ಡ್ ನ ಅರ್ಧದಷ್ಟು ಜನರನ್ನ ಸಾಯಿಸಿ ಮತ್ತರ್ಧ ಜನರನ್ನ ಭೂಮಿಗೆ ಕಳಿಸಿರ್ತಾನೆ. ನಂತರ ಥಾರ್ ನ ಹಿಡಿದು ಲೋಕಿಗೆ ಹೇಳ್ತಾನೆ, ಟೆಸರಕ್ ನನ್ಗೆ ಕೊಟ್ಬಿಡು, ಇಲ್ಲಾಂದ್ರೆ ಇವನನ್ನ ಸಾಯಿಸ್ಬಿಡ್ತೀನಿ ಅಂತ. ಅದಕ್ಕೆ ಲೋಕಿ ಸರಿ ಆಯ್ತು ಅವನನ್ನ ಸಾಯಿಸ್ಬಿಡು ಅಂತಾನೆ. ಅದಕ್ಕೆ ಥ್ಯಾನೋಸ್ ಕೂಡ ಪವರ್ ಸ್ಟೋನ್ ನ ಯೂಸ್ ಮಾಡ್ಕೊಂಡು ಥಾರ್ಗೆ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೌದು, ಥ್ಯಾನೋಸ್ ಈಗಾಗಲೇ ಝ್ಯಾಂಡರ್ ಅನ್ನೋ ಒಂದು ಗ್ರಹಕ್ಕೆ ಹೋಗಿ ಆ ಗ್ರಹವನ್ನೇ ನಾಶ ಮಾಡಿ ಅಲ್ಲಿದ್ದಂತ ಪವರ್ ಸ್ಟೋನ್ ಅನ್ನ ಪಡ್ಕೊಂಡಿರ್ತಾನೆ. ಅವನಿಗೆ ಟಾರ್ಚರ್ ಅನ್ನ ಕೊಡ್ತಿರೋದನ್ನ ನೋಡೋಕಾಗದೆ ಲೋಕಿ ಟೆಸರಕ್ ಅನ್ನ ಕೊಡೋದಕ್ಕೆ ಮುಂದಾಗ್ತಾನೆ. ಆಗ ಅಲ್ಲಿಗೆ ನಮ್ಮ ಹಲ್ಕ್ ಬಂದು ಥ್ಯಾನೋಸ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಆ ಸಮಯದಲ್ಲಿ ನಮ್ಗೆ ಗೊತ್ತಾಗುತ್ತೆ ಥ್ಯಾನೋಸ್ ಅಷ್ಟು ಈಸಿ ಅಲ್ಲ ಅಂತ. ಯಾಕೆ ಅಂದ್ರೆ ಹಲ್ಕ್ಗೆ ಹಿಂದೆ ಇನ್ಯಾರು ಹೊಡೆದಿರೋ ರೀತಿ ಹೊಡೆದು ಅವನನ್ನ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಇದನ್ನೆಲ್ಲ ನೋಡಿ ಹೈಮ್ಡಾಲ್ಗೆ ಅರ್ಥ ಆಗೋಗುತ್ತೆ, ಈ ಥ್ಯಾನೋಸ್ ನ ಹೀಗೆ ಬಿಟ್ರೆ ಇಡೀ ಪ್ರಪಂಚನ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ನಾಶ ಮಾಡ್ಬಿಡ್ತಾನೆ. ಆದ್ರಿಂದ ಇವನು ಬರ್ತಿದ್ದಾನೆ ಅಂತ ಭೂಮಿಯಲ್ಲಿರೋ ಹೀರೋಸ್ ಗಳಿಗೆ ವಿಷಯವನ್ನ ಮುಟ್ಟಿಸ್ಬೇಕು ಅಂತ ಅವನ ಪವರ್ಸ್ ಅನ್ನು ಯೂಸ್ ಮಾಡಿ ಹಲ್ಕ್ ನ ಭೂಮಿಗೆ ಟೆಲಿಪೋರ್ಟ್ ಮಾಡ್ಬಿಡ್ತಾನೆ. ಇದರಿಂದ ಥ್ಯಾನೋಸ್ಗೆ ತುಂಬಾ ಕೋಪ ಬಂದು ಅವನನ್ನ ಸಾಯಿಸ್ಬಿಡ್ತಾನೆ. ನಂತರ ಲೋಕಿ ಥ್ಯಾನೋಸ್ ಹತ್ರ ಬಂದು ಅವನನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನನ್ನ ತಡೆದು ಥ್ಯಾನೋಸ್ ಲೋಕಿಯನ್ನ ಕತ್ತನ ಇಸ್ಕಿ ಸಾಯಿಸ್ಬಿಡ್ತಾನೆ. ಥಾರ್ ನ ಲಾಕ್ ಮಾಡಿರೋದ್ರಿಂದ ಅವನ ಕೈಲೂ ಕೂಡ ಈ ಸಮಯದಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ಥಾರ್ಗೆ ರಕ್ತ ಹಾಗೆ ಕುದಿತಿರುತ್ತೆ. ಥ್ಯಾನೋಸ್ಗೆ 2ನೇ ಇನ್ಫಿನಿಟಿ ಸ್ಟೋನ್ ಆದ ಸ್ಪೇಸ್ ಸ್ಟೋನ್ ಸಿಗುತ್ತೆ. ನಂತರ ಅವನು ಅವನ ಮಕ್ಕಳು ಹಾಗೆ ಅವನ ಅಸಿಸ್ಟೆಂಟ್ ಅಬೋನಿಮೋಗೆ ಹೇಳ್ತಾನೆ, ಭೂಮಿಯಲ್ಲಿ ಇನ್ನು 2 ಇನ್ಫಿನಿಟಿ ಸ್ಟೋನ್ ಗಳಿವೆ, ಅದನ್ನ ತಗೊಂಡು ಟೈಟನ್ ಗ್ರಹದಲ್ಲಿ ನನ್ನನ್ನ ಮೀಟ್ ಮಾಡಿ ಅಂತ. ಇದೆಲ್ಲ ಆದ್ಮೇಲೆ ಥಾರ್ ನ ಸ್ಪೇಸ್ ಶಿಪ್ ಅನ್ನ ಬ್ಲಾಸ್ಟ್ ಮಾಡಿ ಒಂದು ಪೋರ್ಟಲ್ ಅನ್ನ ಓಪನ್ ಮಾಡ್ಕೊಂಡು ಇವರು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಹಲ್ಕ್ ಬೈಫ್ರಾಸ್ಟ್ ನ ಸಹಾಯದಿಂದ ನ್ಯೂಯಾರ್ಕ್ ನ ಸ್ಯಾಂಕ್ಟಮ್ ಗೆ ಬಂದು ಬೀಳ್ತಾನೆ. ಇದೇನಾಯ್ತು ಅಂತ ವಾಂಗ್ ಹಾಗೆ ಡಾಕ್ಟರ್ ಸ್ಟ್ರೇಂಜ್ ಬಂದು ನೋಡಿದ್ರೆ ಅಲ್ಲಿ ಬ್ರೂಸ್ ಬ್ಯಾನರ್ ಹೇಳ್ತಾನೆ ಥ್ಯಾನೋಸ್ ಬರ್ತಿದ್ದಾನೆ ಅಂತ. ಮುಂದಿನ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಟೋನಿ ಪೆಪ್ಪರ್ ಪಾಟ್ಸ್ ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಡಾಕ್ಟರ್ ಸ್ಟ್ರೇಂಜ್ ಬಂದು ಹೇಳ್ತಾನೆ, ಸ್ಟಾರ್ಕ್, ಭೂಮಿ ಅಂತ್ಯದ ಅಂಚಿಗೆ ಬಂದು ನಿಂತಿದೆ, ನಮ್ಗೆ ನಿಮ್ಮ ಸಹಾಯ ಬೇಕು ಅಂತ. ಟೋನಿ ಯಾವಾಗ ಬ್ರೂಸ್ ಬ್ಯಾನರ್ ನ ನೋಡ್ತಾನೋ ಅರ್ಥ ಮಾಡ್ಕೊಬಿಡ್ತಾನೆ ವಿಷಯ ತುಂಬಾ ಸೀರಿಯಸ್ ಆಗಿದೆ ಅಂತ. ನಂತರ ವಾಂಗ್ ಇನ್ಫಿನಿಟಿ ಸ್ಟೋನ್ ಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ಬ್ರಹ್ಮಾಂಡ ಹುಟ್ಟೋಕು ಮುಂಚೆ ಸ್ಪೇಸ್ ನಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಆಯ್ತು. ಆ ದೊಡ್ಡ ಬ್ಲಾಸ್ಟ್ ಇಂದ 6 ಇನ್ಫಿನಿಟಿ ಸ್ಟೋನ್ ಗಳು ಹುಟ್ಕೊಳ್ತು. ಆ 6 ಇನ್ಫಿನಿಟಿ ಸ್ಟೋನ್ ಗಳು ಬ್ರಹ್ಮಾಂಡದ 6 ಶಕ್ತಿಗಳನ್ನ ಕಂಟ್ರೋಲ್ ಮಾಡ್ತವೆ. ಪವರ್ ಸ್ಟೋನ್, ಇದ್ರ ಹೆಸರು ಹೇಳೋ ಹಾಗೇನೆ ಈ ಸ್ಟೋನ್ ಯಾರ ಹತ್ರ ಇರುತ್ತೋ ಅವರು ಅಸಾಧಾರಣ ಪವರ್ಸ್ ಗಳನ್ನ ಕಂಟ್ರೋಲ್ ಮಾಡಬಹುದು. ಸ್ಪೇಸ್ ಸ್ಟೋನ್, ಈ ಸ್ಟೋನ್ ನ ಸಹಾಯದಿಂದ ಪೋರ್ಟಲ್ ಗಳನ್ನ ಓಪನ್ ಮಾಡಿ ಬ್ರಹ್ಮಾಂಡದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಟ್ರಾವೆಲ್ ಮಾಡಬಹುದು. ರಿಯಾಲಿಟಿ ಸ್ಟೋನ್, ಈ ಸ್ಟೋನ್ ನಿಂದ ಏನನ್ನ ಕ್ರಿಯೇಟ್ ಬೇಕಾದ್ರೂ ಮಾಡಬಹುದು ಅಥವಾ ನಾಶ ಕೂಡ ಮಾಡಬಹುದು. ಸೋಲ್ ಸ್ಟೋನ್, ಇದು ಸೋಲ್ ಗಳನ್ನ ಅಂದ್ರೆ ಆತ್ಮಗಳನ್ನ ಕಂಟ್ರೋಲ್ ಮಾಡುತ್ತೆ. ಮೈಂಡ್ ಸ್ಟೋನ್, ಇದು ಟೆಲಿಕೈನೆಟಿಕ್ ನಂತಹ ಮೈಂಡ್ ಪವರ್ಸ್ ಗಳನ್ನ ಕಂಟ್ರೋಲ್ ಮಾಡುತ್ತೆ. ಕೊನೆಯದಾಗಿ ಟೈಮ್ ಸ್ಟೋನ್, ಇದು ಟೈಮ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಈಗ ಇವ್ರ ಹತ್ರ ವಿಷನ್ ಹತ್ರ ಇರೋ ಮೈಂಡ್ ಸ್ಟೋನ್ ಹಾಗೆ ಡಾಕ್ಟರ್ ಸ್ಟ್ರೇಂಜ್ ಹತ್ರ ಇರೋ ಟೈಮ್ ಸ್ಟೋನ್ ಇದೆ. ಬ್ರೂಸ್ ಟೋನಿಗೆ ಹೇಳ್ತಾನೆ, ಟೋನಿ, ನ್ಯೂಯಾರ್ಕ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಲೋಕಿನ ಕಳಿಸಿದ್ದು ಬೇರೆ ಯಾರು ಅಲ್ಲ, ಅದು ಈ ಥ್ಯಾನೋಸೆ ಅಂತ. ಇವನು ಬೇರೆ ಬೇರೆ ಗ್ರಹಗಳಿಗೆ ಹೋಗಿ ಅಲ್ಲಿನ ಅರ್ಧ ಪಾಪ್ಯುಲೇಷನ್ ಜನರನ್ನ ಸಾಯಿಸ್ತಾನೆ. ಈಗಾಗಲೇ ಅವನ ಹತ್ರ 2 ಇನ್ಫಿನಿಟಿ ಸ್ಟೋನ್ ಗಳಿವೆ. ಅವನಿಗೆ ಏನಾದ್ರೂ 6 ಇನ್ಫಿನಿಟಿ ಸ್ಟೋನ್ ಗಳು ಸಿಕ್ಬಿಟ್ರೆ ಬ್ರಹ್ಮಾಂಡದಲ್ಲಿರುವಂತ ಎಲ್ಲಾ ಗ್ರಹಗಳ ಅರ್ಧದಷ್ಟು ಪಾಪ್ಯುಲೇಷನ್ ಅನ್ನ ನಾಶ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ. ಟೈಮ್ ಸ್ಟೋನ್ ಏನೋ ನಮ್ಮ ಮುಂದೆನೆ ಇದೆ, ಆದ್ರೆ ವಿಷನ್ ಅವನ ಹತ್ರ ಇರೋ ಮೈಂಡ್ ಸ್ಟೋನ್ ಅನ್ನ ಇಟ್ಕೊಂಡು ಎಲ್ಲಿದ್ದಾನೆ ಅಂದಾಗ ಟೋನಿ ಹೇಳ್ತಾನೆ, ವಿಷನ್ ಅವನ GPS ಸಿಗ್ನಲ್ ಅನ್ನ ಆಫ್ ಮಾಡ್ಕೊಂಡಿದ್ದಾನೆ, ಆದ್ರಿಂದ ಈಗ ಅವನು ಎಲ್ಲಿದ್ದಾನೆ ಏನ್ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ ಅಂತ. ಹಾಗಾದ್ರೆ ಅವನನ್ನ ಹುಡ್ಕೋದಕ್ಕೆ ಆಗೋದಿಲ್ವಾ ಅಂದಾಗ ಕ್ಯಾಪ್ಟನ್ ಸ್ಟೀವ್ ರಾಜರ್ಸ್ ಅವನನ್ನ ಹುಡುಕ್ಬೋದು ಅಂತ ಟೋನಿ ಹೇಳ್ತಾನೆ. ಹಾಗಾದ್ರೆ ಯಾಕೆ ವೇಟ್ ಮಾಡ್ತಿದ್ಯಾ, ಕ್ಯಾಪ್ಟನ್ಗೆ ಕಾಲ್ ಮಾಡು ಅಂದಾಗ, ಇಲ್ಲ ನಾನು ಕ್ಯಾಪ್ಟನ್ ಜಗಳ ಆಡಿದೀವಿ, ನಾವು ಮಾತಾಡ್ತಿಲ್ಲ ಅಂತಾನೆ. ಆಗ ಬ್ರೂಸ್ ಅವನಿಗೆ ಅರ್ಥ ಮಾಡಿಸ್ತಾನೆ, ಟೋನಿ, ಭೂಮಿ ನಾಶ ಆಗೋದ್ರಲ್ಲಿದೆ, ಈಗ ನಿಮ್ಮ ಜಗಳದ ಸಮಯ ಅಲ್ಲ ಅಂತ. ಆಗ ಟೋನಿನೂ ಕೂಡ ಸರಿ ಅಂತ ಹೇಳಿ ಸ್ಟೀವ್ ರಾಜರ್ಸ್ ಕೊಟ್ಟಿರ್ತಾನಲ್ಲ ಫೋನ್, ಆದ್ರಿಂದ ಅವನಿಗೆ ಕಾಲ್ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಇದ್ದಕ್ಕಿದ್ದಂಗೆನೆ ಅವರಿಗೆಲ್ಲ ವಿಚಿತ್ರವಾದ ಶಬ್ದಗಳು ಕೇಳಿಸ್ತವೆ. ಏನಿರ್ಬೋದು ಅಂತ ಇವರೆಲ್ಲ ಹೊರಗಡೆ ಬಂದು ನೋಡಿದ್ರೆ ಏಲಿಯನ್ಸ್ ಗಳ ಶಿಪ್ ಬಂದಿರುತ್ತೆ. ನಂತರ ಏಲಿಯನ್ ಶಿಪ್ ನಿಂದ ಅಬೋನಿಮೋ ಹಾಗೆ ಥ್ಯಾನೋಸ್ ನ ಮಗ ಬರ್ತಾರೆ. ಈ ಅಬೋನಿಮೋ ಡಾಕ್ಟರ್ ಸ್ಟ್ರೇಂಜ್ ಗೆ ಹೇಳ್ತಾನೆ, ನಿನ್ನ ಹತ್ರ ಇರುವಂತ ಟೈಮ್ ಸ್ಟೋನ್ ನ ಕೊಟ್ಬಿಡು, ನಮ್ಮ ಪಾಡಿಗೆ ನಾವು ಹೊರಟೋಗ್ತೀವಿ ಅಂತ. ಅದಕ್ಕೆ ಸ್ಟ್ರೇಂಜ್ ಒಪ್ಕೊಳ್ದೆ ಇದ್ದಾಗ ಅವರ ಮಧ್ಯೆ ದೊಡ್ಡ ಫೈಟ್ ಶುರು ಆಗೋಗುತ್ತೆ. ಬ್ರೂಸ್ ಹಲ್ಕ್ ಆಗೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ, ಆದ್ರೆ ಅವನ ಕೈಲಿ ಆಗೋದಿಲ್ಲ. ಸರಿ ಅಂತ ಹೇಳಿ ನಮ್ಮ ಟೋನಿನೇ ಮುಂದೆ ಬರ್ತಾನೆ. ಈ ಲೆಜೆಂಡರಿ ಸೀನ್ ಯಾರಿಗೆ ತಾನೇ ಇಷ್ಟ ಇಲ್ಲ. ನಂತರ ಟೋನಿ ಸೂಟ್ ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ವಿಷಯ ಹತ್ರದಲ್ಲಿ ಸ್ಕೂಲ್ ಬಸ್ ನಲ್ಲಿ ಹೋಗ್ತಿದ್ದ ಪೀಟರ್ಗೂ ಕೂಡ ಗೊತ್ತಾಗುತ್ತೆ. ಆದ್ರಿಂದ ಅವನು ಕೂಡ ಓಡ್ ಬಂದ್ಬಿಡ್ತಾನೆ.
ಟೋನಿ ಪೀಟರ್ಗೆ ಎಲ್ಲಾ ವಿಷಯನೂ ಅರ್ಥ ಮಾಡಿಸಿ ಡಾಕ್ಟರ್ ಸ್ಟ್ರೇಂಜ್ ಅಪಾಯದಲ್ಲಿದ್ದಾನೆ, ಅವರನ್ನ ಕಾಪಾಡು ಅಂತ ಕಳಿಸ್ತಾನೆ. ಪೀಟರ್ ಕೂಡ ಡಾಕ್ಟರ್ ಸ್ಟ್ರೇಂಜ್ ನ ಅಬೋನಿಮೆಂಟ್ ಕಾಪಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ, ಆದ್ರೆ ಆಗೋದಿಲ್ಲ. ಅವನ ಜೊತೆ ಪೀಟರ್ ಕೂಡ ಸ್ಪೇಸ್ ಶಿಪ್ ನ ಮೇಲೆ ಹೊರಟೋಗ್ತಾನೆ. ಆ ಸ್ಪೇಸ್ ಶಿಪ್ ತುಂಬಾ ಮೇಲೆ ಬರ್ತಿದ್ದಂಗೆನೆ ಪೀಟರ್ಗೆ ಉಸಿರಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಟೋನಿ ಬಂದು ಪೀಟರ್ಗೋಸ್ಕರ ಐರನ್ ಸ್ಪೈಡರ್ ಮ್ಯಾನ್ ಸೂಟ್ ಅನ್ನ ಕಳಿಸ್ತಾನೆ. ನಂತರ ಟೋನಿ, ಪೀಟರ್, ಡಾಕ್ಟರ್ ಸ್ಟ್ರೇಂಜ್ ಆ ಶಿಪ್ ನ ಜೊತೆ ಸ್ಪೇಸ್ ಗೆ ಹೊರಟೋಗ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಸ್ಪೇಸ್ ಕಡೆಗೆ ಶಿಫ್ಟ್ ಆಗುತ್ತೆ. ನಮ್ಮ ಗಾರ್ಡಿಯನ್ಸ್ ಆಫ್ ದ ಗ್ಯಾಲಕ್ಸಿ ಟೀಮ್ ಗೆ ಒಂದು ಸಿಗ್ನಲ್ ಸಿಕ್ಕಿರುತ್ತೆ. ಸ್ಪೇಸ್ ನಲ್ಲಿ ಆಸ್ಗಾರ್ಡ್ ನ ಜನರು ಅಪಾಯದಲ್ಲಿದ್ದಾರೆ, ಅವರಿಗೆ ಸಹಾಯದ ಅವಶ್ಯಕತೆ ಇದೆ ಅಂತ. ಆದ್ರಿಂದ ಸಿಗ್ನಲ್ ಬಂದ ಜಾಗನ ಹುಡ್ಕೊಂಡು ಹೋಗ್ತಿರ್ತಾರೆ. ನಂತರ ಜಾಗಕ್ಕೆ ಬಂದು ನೋಡಿದ್ರೆ ಆಸ್ಗಾರ್ಡ್ ನ ಜನರ ಡೆಡ್ ಬಾಡೀಸ್ ಗಳೆಲ್ಲ ತೇಲ್ತಿರ್ತವೆ. ಇಲ್ಲಿ ಏನಾಗಿರ್ಬೋದು ಅಂತ ಇವರೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಇನ್ನೂ ಜೀವಂತವಾಗಿರೋ ಥಾರ್ ಅಲ್ಲಿಗೆ ಬರ್ತಾನೆ. ಆದ್ರಿಂದ ಅವನನ್ನ ಶಿಪ್ ಒಳಗಡೆ ಕರ್ಕೊಂಡ್ ಬರ್ತಾರೆ. ಮ್ಯಾಂಟಿಸ್ ಅವಳ ಪವರ್ ಅನ್ನ ಯೂಸ್ ಮಾಡಿ ಥಾರ್ಗೆ ಪ್ರಜ್ಞೆ ಬರೋ ರೀತಿ ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಥಾರ್ ಥ್ಯಾನೋಸ್ ನ ಬಗ್ಗೆ ಹೇಳಿದಾಗ ಈ ಥ್ಯಾನೋಸ್ ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಗಮೋರಾ ಹೇಳ್ತಾಳೆ. 6 ಇನ್ಫಿನಿಟಿ ಸ್ಟೋನ್ ಗಳನ್ನ ಕಲೆಕ್ಟ್ ಮಾಡಿ ಒಂದು ಚಿಟಿಕೆನ ಹಾಕಿ ಬ್ರಹ್ಮಾಂಡದಲ್ಲಿರುವಂತ ಎಲ್ಲಾ ಗ್ರಹಗಳ ಅರ್ಧದಷ್ಟು ಪಾಪ್ಯುಲೇಷನ್ ಅನ್ನ ನಾಶ ಮಾಡಬೇಕು ಅಂತ ಈ ಥ್ಯಾನೋಸ್ ಅನ್ಕೊಂಡಿದ್ದಾನೆ. ಯಾಕೆ ಅಂದ್ರೆ ಬ್ರಹ್ಮಾಂಡದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಯಾರನ್ನು ಸರಿಯಾಗಿ ಜೀವನ ಮಾಡಕ್ ಆಗ್ತಿಲ್ಲ. ಅರ್ಧ ಪಾಪ್ಯುಲೇಷನ್ ಜನರು ಕಮ್ಮಿ ಆದ್ರೆ ಮಿಕ್ಕರ್ಧ ಪಾಪ್ಯುಲೇಷನ್ ಜನರು ಅವರ ಜೀವನನ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಕೊರತೆ ಇಲ್ಲದೆ ಸಾಗಿಸಬಹುದು ಅಂತ. ನಿಂಗೆ ಹೇಗೆ ಇದೆಲ್ಲ ಗೊತ್ತು ಅಂದಾಗ ಅವರೆಲ್ಲ ಹೇಳ್ತಾರೆ ಗಮೋರಾ ಥ್ಯಾನೋಸ್ ನ ಮಗಳು ಅಂತ. ಇದರಿಂದ ಥಾರ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ನಂತರ ಅವರೆಲ್ಲ ಅವನಿಗೆ ಅರ್ಥ ಮಾಡಿಸ್ತಾರೆ ಥ್ಯಾನೋಸ್ ಇವಳ ಸ್ವಂತ ತಂದೆ ಅಲ್ಲ, ದತ್ತು ತಗೊಂಡಿರೋದು ಅಂತ. ಆಗ ಗಮೋರನು ಕೂಡ ಹೇಳ್ತಾಳೆ ಈ ಥ್ಯಾನೋಸ್ ನಾನು ಹಾಗೆ ನನ್ನ ಫ್ಯಾಮಿಲಿ ಅವರು ವಾಸ ಮಾಡ್ತಿದ್ದ ಗ್ರಹಕ್ಕೆ ಬಂದು ಅರ್ಧದಷ್ಟು ಜನರನ್ನ ಸಾಯಿಸ್ತಾ. ಆಗ್ಲೇ ನಾನು ಅವನಿಗೆ ಸಿಕ್ಕಿದ್ದು. ಆಗಿಂದನು ಅವನು ನನ್ನನ್ನ ಜೊತೆನೆ ಇಟ್ಕೊಂಡು ಸಾಕೋದಕ್ಕೆ ಶುರು ಮಾಡ್ದ. ಆದ್ರೆ ಅವನು ಮಾಡ್ತಿದ್ದ ಕೆಟ್ಟ ಕೆಲಸಗಳು ನನಗೆ ಸ್ವಲ್ಪನೂ ಕೂಡ ಇಷ್ಟ ಆಗ್ತಿರ್ಲಿಲ್ಲ. ಆದ್ರಿಂದ ಈಗ ಅವನನ್ನ ಬಿಟ್ಟು ಇವ್ರ ಜೊತೆ ಇದೀನಿ ಅಂತ. ನಂತರ ಇಲ್ಲಿದ್ದವರೆಲ್ಲ ಡಿಸೈಡ್ ಮಾಡ್ತಾರೆ ಥ್ಯಾನೋಸ್ಗೆ ಮಿಕ್ಕ ಇನ್ಫಿನಿಟಿ ಸ್ಟೋನ್ ಗಳು ಸಿಗದೇ ಇರೋ ರೀತಿ ನಾವು ನೋಡ್ಕೋಬೇಕು ಅಂತ. ಆಗ ಥಾರ್ ಅವರಿಗೆಲ್ಲ ಹೇಳ್ತಾನೆ ಥ್ಯಾನೋಸ್ ನ ಸಾಯಿಸೋದಕ್ಕೆ ನನಗೊಂದು ವೆಪನ್ ಬೇಕು, ಆ ವೆಪನ್ ಅನ್ನ ಮಾಡಿಸೋದಕ್ಕೆ ನಿಡವಿಲರ್ ಅನ್ನೋ ಒಂದು ಗ್ರಹಕ್ಕೆ ಹೋಗ್ಬೇಕು ಅಂತ. ಸರಿ ಅಂತ ಹೇಳಿ ಥಾರ್, ರಾಕೆಟ್, ಗ್ರೂಟ್ ಈ 3 ಜನ ಒಂದು ಸ್ಪೇಸ್ ಶಿಪ್ ನಲ್ಲಿ ನಿಡವಿಲರ್ ಗ್ರಹದ ಕಡೆಗೆ ಹೋಗ್ತಾರೆ. ಆದ್ರೆ ಈ ಮಿಕ್ಕ ಗಾರ್ಡಿಯನ್ಸ್ ಗಳು ಥ್ಯಾನೋಸ್ ನ ತಡೆಯೋದಕ್ಕೆ ನೋವೇರ್ ಅನ್ನೋ ಒಂದು ಗ್ರಹದ ಕಡೆಗೆ ಹೋಗ್ತಿರ್ತಾರೆ. ಯಾಕೆ ಅಂದ್ರೆ ಮುಂದಿನ ಇನ್ಫಿನಿಟಿ ಸ್ಟೋನ್ ಆದ ರಿಯಾಲಿಟಿ ಸ್ಟೋನ್ ಅಲ್ಲೇ ಇರೋದು. ಹೀಗೆ ಇವರೆಲ್ಲ ಹೋಗ್ತಿರ್ಬೇಕಾದ್ರೆ ಗಮೋರಾ ಪೀಟರ್ ಹತ್ರ ಒಂದು ಪ್ರಾಮಿಸ್ ಅನ್ನ ಮಾಡಿಸ್ಕೊತಾಳೆ. ಅದೇನಂದ್ರೆ ಥ್ಯಾನೋಸ್ ಏನಾದ್ರೂ ನನ್ನನ್ನ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ರೆ ನೀನು ನನ್ನನ್ನ ಸಾಯಿಸ್ಬೇಕು ಅಂತ. ಯಾಕೆಂದ್ರೆ ಅವನಿಗೆ ಗೊತ್ತಿಲ್ಲದೆ ಇರೋಂತ ಒಂದು ವಿಷಯ ನನ್ಗೆ ಗೊತ್ತಿದೆ, ಆ ವಿಷಯ ಅವನಿಗೆ ಗೊತ್ತಾಗ್ಬಾರ್ದು ಅಂತ. ಅದೇನ್ ವಿಷಯ ಅಂತ ಪೀಟರ್ ಕೇಳಿದಾಗ ಅವಳು ಅವನಿಗೂ ಕೂಡ ಏನು ಹೇಳೋದಿಲ್ಲ. ನಂತರ ಇವರೆಲ್ಲ ನೋವೇರ್ ಗ್ರಹಕ್ಕೆ ಬರ್ತಾರೆ. ಬಂದು ನೋಡಿದ್ರೆ ಥ್ಯಾನೋಸ್ ಕಲೆಕ್ಟರ್ ಹತ್ರ ಕೇಳ್ತಿರ್ತಾನೆ ರಿಯಾಲಿಟಿ ಸ್ಟೋನ್ ಎಲ್ಲಿದೆ ಅಂತ. ಆಗ ಅಲ್ಲಿಗೆ ಗಮೋರಾ ಬಂದು ಥ್ಯಾನೋಸ್ಗೆ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಸಾಯಿಸೋದೇನೋ ಸಾಯಿಸ್ಬಿಟ್ಟು ಆಮೇಲೆ ಅಳೋದಕ್ಕೆ ಶುರು ಮಾಡ್ತಾಳೆ. ನಂತರ ಇದ್ದಕ್ಕಿದ್ದಂಗೆ ಎಲ್ಲಿಂದನೋ ಥ್ಯಾನೋಸ್ ನ ಶಬ್ದ ಅವಳಿಗೆ ಕೇಳಿಸೋದಕ್ಕೆ ಶುರು ಆಗುತ್ತೆ. ಆಮೇಲೆ ನೋಡಿದ್ರೆ ಅಲ್ಲಿನ ಸೀನ್ ಕಂಪ್ಲೀಟ್ ಆಗಿ ಬದಲಾಗೋಗುತ್ತೆ. ಅಂದ್ರೆ ಇದನ್ನೆಲ್ಲ ಥ್ಯಾನೋಸ್ ರಿಯಾಲಿಟಿ ಸ್ಟೋನ್ ಸಹಾಯದಿಂದ ಕ್ರಿಯೇಟ್ ಮಾಡಿರೋ ಒಂದು ಇಲ್ಯೂಷನ್, ಅಂದ್ರೆ ಒಂದು ಭ್ರಮೆ ಅಷ್ಟೇ. ಥ್ಯಾನೋಸ್ ಗಮೋರನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಪೀಟರ್ ಅಲ್ಲಿಗೆ ಬಂದು ಮನಸ್ಸನ್ನ ಕಲ್ ಮಾಡ್ಕೊಂಡು ಗಮೋರಾಗೆ ಶೂಟ್ ಮಾಡ್ತಾನೆ. ಆದ್ರೆ ಥ್ಯಾನೋಸ್ ಆ ಗನ್ ಅನ್ನೇ ಮಾಯ ಮಾಡ್ಬಿಡ್ತಾನೆ. ಇದೆಲ್ಲ ಆದ್ಮೇಲೆ ಥ್ಯಾನೋಸ್ ಒಂದು ಪೋರ್ಟಲ್ ಅನ್ನ ಓಪನ್ ಮಾಡಿ ಗಮೋರ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಭೂಮಿಯಲ್ಲಿ ವಾಂಡಾ ಹಾಗೆ ವಿಜನ್ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ಟೋನಿ ಮಿಸ್ ಆಗಿದ್ದಾನೆ, ಹಾಗೆ ಏಲಿಯನ್ಸ್ ಗಳು ಅಟ್ಯಾಕ್ ಮಾಡಿವೆ ಅಂತ. ಆದ್ರಿಂದ ವಿಜನ್ ಟೋನಿನ ಹುಡ್ಕೋಕೆ ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಏಲಿಯನ್ಸ್ ಗಳು ಬಂದು ಅವರಿಬ್ಬರ ಮೇಲೆ ಅಟ್ಯಾಕ್ ಮಾಡಿ ವಿಜನ್ ಹತ್ರ ಇರೋ ಮೈಂಡ್ ಸ್ಟೋನ್ ಅನ್ನ ಕಿತ್ಕೊಳ್ಳೋದಕ್ಕೆ ನೋಡ್ತಾರೆ. ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ವಾಂಡಾ ಹಾಗೆ ವಿಜನ್ ತುಂಬಾನೇ ಪ್ರಯತ್ನ ಪಡ್ತಾರೆ, ಆದ್ರೆ ಆಗೋದಿಲ್ಲ. ಏಲಿಯನ್ಸ್ ಗಳು ಅವರನ್ನ ಇನ್ನೇನು ಸಾಯಿಸಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಹೋಗ್ತಿರೋ ಟ್ರೈನ್ ಹಿಂದೆ ಯಾರು ಕಾಣಿಸ್ತಾರೆ. ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ನಮ್ಮ ಕ್ಯಾಪ್ಟನ್ ಅಮೆರಿಕಾ ಸ್ಟೀವ್ ರಾಜರ್ಸ್. ನೋಡ್ತಿದ್ದಂಗೆನೆ ಅಲ್ಲಿಗೆ ನಮ್ಮ ಫ್ಯಾಲ್ಕನ್, ಸ್ಯಾಮ್ ವಿಲ್ಸನ್ ಹಾಗೆ ಬ್ಲಾಕ್ ವಿಡೋ ಬಂದು ಏಲಿಯನ್ಸ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಸೇರಿ ಏಲಿಯನ್ಸ್ ಗಳಿಗೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ. ನಮ್ಗೇನೆ ಹೊಡೆದಾಕ್ಬಿಟ್ರಲ್ಲ ಅಂತ ಏಲಿಯನ್ಸ್ ಗಳು ಮುನ್ಸ್ಕೊಂಡು ಅಲ್ಲಿಂದ ಹೊಂಟೋಯ್ತವೆ. ನಂತರ ನಮ್ಮ ಕ್ಯಾಪ್ಟನ್ ಅವ್ರನ್ನೆಲ್ಲ ಕರ್ಕೊಂಡು ಅವೆಂಜರ್ಸ್ ಗಳ ಹೆಡ್ ಕ್ವಾರ್ಟರ್ ಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಕ್ಲೇಟಿಯಸ್ ರೋಸ್ ಹೋಲೋಗ್ರಾಮ್ ರೂಪದಲ್ಲಿ ಇರ್ತಾನೆ. ನಾವು ಸಿವಿಲ್ ವಾರ್ ಮೂವಿಲಿ ನೋಡ್ದಂಗೆ ಕ್ಯಾಪ್ಟನ್ ಸಕೋವಿ ಅಕಾರ್ಡ್ಸ್ ಗೆ ಒಪ್ಕೊಂಡಿಲ್ಲ ಅಂತ ರೋಡಿಗೆ ಅಂದ್ರೆ ವಾರ್ ಮಷಿನ್ ಗೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಹೇಳ್ತಾನೆ. ಆದ್ರೆ ರೋಡಿ ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅವ್ರನ್ನೆಲ್ಲರೂ ನೋಡಿ ತುಂಬಾ ಖುಷಿ ಪಡ್ತಾನೆ. ಹಾಗೆ ಬ್ರೂಸ್ ಬ್ಯಾನರ್ ವಾಪಸ್ ಬಂದಿರೋದನ್ನ ನೋಡಿ ಎಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ನಂತರ ಬ್ರೂಸ್ ಅವರಿಗೆಲ್ಲ ಹೇಳ್ತಾನೆ ಥ್ಯಾನೋಸ್ ಹತ್ರ ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ದೊಡ್ಡ ಸೈನ್ಯ ಇದೆ. ವಿಜನ್ ಹತ್ರ ಇರುವಂತ ಮೈಂಡ್ ಸ್ಟೋನ್ ಸಿಗೋವರೆಗೂ ಅವನು ಸುಮ್ನಿರೋದಿಲ್ಲ ಅಂತ. ಆಗ ವಿಜನ್ ಹೇಳ್ತಾನೆ ಅದಕ್ಕೆ ನಾವು ಈ ಮೈಂಡ್ ಸ್ಟೋನ್ ಅನ್ನ ನಾಶ ಮಾಡ್ಬೇಕು, ಆಗ ಮಾತ್ರ ಈ ಥ್ಯಾನೋಸ್ ಅನ್ನ ನಾವು ತಡೆಯೋದಕ್ಕೆ ಆಗೋದು ಅಂತ. ಆದ್ರೆ ಇದಕ್ಕೆ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಮೈಂಡ್ ಸ್ಟೋನ್ ಅನ್ನ ಹಾಗೆ ನಾಶ ಮಾಡ್ಬಿಟ್ರೆ ವಿಜನ್ ಕೂಡ ನಾಶ ಆಗೋಗ್ತಾನೆ ಅಂತ. ಅದಕ್ಕೆ ಬ್ರೂಸ್ ಅವರಿಗೆಲ್ಲ ಒಂದು ಐಡಿಯಾನೇ ಹೇಳ್ತಾನೆ. ಅದೇನಂದ್ರೆ ಮೊದಲು ವಿಜನ್ ಇಂದ ಮೈಂಡ್ ಸ್ಟೋನ್ ಅನ್ನ ಸೇಫ್ ಆಗಿ ಹೊರಗಡೆ ತೆಗೆದು ನಂತರ ಬೇಕಾದ್ರೆ ಸ್ಟೋನ್ ಅನ್ನ ನಾಶ ಮಾಡಬಹುದು. ಆದ್ರೆ ಆ ಕೆಲಸನ ಇಲ್ಲಿ ಮಾಡೋದಕ್ಕಾಗೋದಿಲ್ಲ. ಆ ಕೆಲಸನ ಮಾಡೋದಕ್ಕೆ ಬೇರೆ ಯಾವ್ದಾದ್ರು ಜಾಗನ ನಾವು ಹುಡುಕ್ಬೇಕು ಅಂತ. ಆಗ ಕ್ಯಾಪ್ಟನ್ ಹೇಳ್ತಾನೆ ನನಗೊಂದು ಜಾಗ ಗೊತ್ತಿದೆ
ಅಂತ. ಮುಂದಿನ ಸೀನ್ ನಲ್ಲಿ ಟಿಚಾಲ ಬಕ್ಕಿಗೆ ವೈಬ್ರೇನಿಯಂ ಇಂದ ಮಾಡಿರೋ ಒಂದು ಆರ್ಟಿಫಿಷಿಯಲ್ ಕೈಯನ್ನ ಕೊಡ್ತಾನೆ. ಈ ಕಡೆ ಸ್ಪೇಸ್ ಶಿಪ್ ನಲ್ಲಿ ಅಬೋನಿಮೋ ಡಾಕ್ಟರ್ ಸ್ಟ್ರೇಂಜ್ ಗೆ ಟೈಮ್ ಸ್ಟೋನ್ ಕೊಡುವಂತ ಟಾರ್ಚರ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಸ್ಪೈಡರ್ ಮ್ಯಾನ್ ಹಾಗೂ ಐರನ್ ಮ್ಯಾನ್ ಬಂದು ಅವನ ಜೊತೆ ಫೈಟ್ ಮಾಡಿ ಅವನು ಸ್ಪೇಸ್ ಶಿಪ್ ನಿಂದ ಹೊರಗಡೆ ಹೋಗೋ ರೀತಿ ಮಾಡ್ತಾರೆ. ಇಲ್ಲಿಗೆ ಅಬೋನಿಮೋ ಕತೆ ಮುಗಿಯುತ್ತೆ. ನಂತರ ಡಾಕ್ಟರ್ ಸ್ಟ್ರೇಂಜ್ ಟೋನಿನ ಕೇಳ್ತಾನೆ, ಸ್ಟಾರ್ಕ್ ಈ ಶಿಪ್ ನ ನೀನು ನ್ಯೂ ಇಯರ್ ಕಡೆಗೆ ಕರ್ಕೊಂಡು ಹೋಗೋದಕ್ಕಾಗುತ್ತಾ ಅಂತ. ಟೋನಿ ಹೇಳ್ತಾನೆ, ಸ್ಟ್ರೇಂಜ್ ನಿನ್ಗೆ ಗೊತ್ತಿದೆ ಅಲ್ವಾ ಥ್ಯಾನೋಸ್ ನ ಜನರು ಭೂಮಿಲಿ ಏನೆಲ್ಲ ಮಾಡಿದ್ರು ಅಂತ. ಈಗ ನಾವು ಮತ್ತೆ ಭೂಮಿಗೆ ಹೋದ್ರೆ ಥ್ಯಾನೋಸ್ ಭೂಮಿಗೆ ಬಂದು ಎಲ್ಲವನ್ನ ನಾಶ ಮಾಡ್ತಾನೆ. ಆದ್ರಿಂದ ಈ ಶಿಪ್ ಆಟೋ ಪೈಲಟ್ ನಲ್ಲಿ ಥ್ಯಾನೋಸ್ ನ ಗ್ರಹದ ಕಡೆಗೆನೆ ಹೋಗ್ತಿದೆ. ನಾವು ಅಲ್ಲಿ ಹೋಗಿನೇ ಅವನನ್ನ ಸೋಲ್ಸೋದಕ್ಕೆ ಪ್ರಯತ್ನ ಪಡಬೇಕು ಅಂದಾಗ ಅದಕ್ಕೆ ಡಾಕ್ಟರ್ ಸ್ಟ್ರೇಂಜ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಅದರ ಜೊತೆ ಮತ್ತೊಂದು ಮಾತನ್ನು ಕೂಡ ಹೇಳ್ತಾನೆ, ನಿನಗೆ ಇಲ್ಲಂದ್ರೆ ಪೀಟರ್ಗೆ ಅಥವಾ ಟೈಮ್ ಸ್ಟೋನ್ ಗೆ ಏನಾದ್ರೂ ತೊಂದರೆ ಆದ್ರೆ ನಾನು ಕಾಪಾಡೋದು ಟೈಮ್ ಸ್ಟೋನ್ ನ, ನಿಮ್ಮನ್ನಲ್ಲ. ಯಾಕೆಂದ್ರೆ ಈ ಟೈಮ್ ಸ್ಟೋನ್ ನ ಮೇಲೆ ಬ್ರಹ್ಮಾಂಡದ ಭವಿಷ್ಯ ನಿಂತಿದೆ ಅಂತ. ಅದಕ್ಕೆ ಟೋನಿ ಕೂಡ ಇದನ್ನೇ ನಾನು ನಿನ್ನಿಂದ ಬಯಸ್ತಿದ್ದೀನಿ ಅಂತ ಹೇಳ್ತಾನೆ. ನಂತರ ಇವರು ಥ್ಯಾನೋಸ್ ಮೊದಲು ವಾಸ ಮಾಡ್ತಿದ್ದ ಅವನ ಸ್ವಂತ ಮನೆ ಟೈಟನ್ ಗ್ರಹಕ್ಕೆ ಬರ್ತಾರೆ. ಆದ್ರೆ ಸದ್ಯಕ್ಕೆ ಈ ಗ್ರಹ ಸರ್ವನಾಶ ಆಗೋಗಿರುತ್ತೆ. ಹೀಗೆ ಇವ್ರು ಮೂರು ಜನ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಗಾರ್ಡಿಯನ್ಸ್ ಆಫ್ ದ ಗ್ಯಾಲಕ್ಸಿ ಟೀಮ್ ಬಂದು ಇವರು ಥ್ಯಾನೋಸ್ ಕಡೆಯವರು ಅಂತ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗೆ ಟೋನಿ, ಪೀಟರ್, ಡಾಕ್ಟರ್ ಸ್ಟ್ರೇಂಜ್ ಕೂಡ ಫೈಟ್ ಮಾಡ್ತಾರೆ. ಆದ್ರೆ ನಂತರ ಇವರಿಗೆಲ್ಲ ಗೊತ್ತಾಗುತ್ತೆ ಇಲ್ಲಿ ಥ್ಯಾನೋಸ್ ಕಡೆಯವರು ಯಾರು ಇಲ್ಲ, ಎಲ್ಲರೂ ಅವನ ಎನಿಮಿಸೆ ಅಂತ. ಈಗ ಎಲ್ಲರೂ ಥ್ಯಾನೋಸ್ ನ ಹೇಗೆ ತಡೆಯೋದು ಅಂತ ಡಿಸ್ಕಷನ್ ಮಾಡ್ತಾರೆ, ಹಾಗೆ ಪ್ಲಾನ್ ಗಳನ್ನ ರೆಡಿ ಮಾಡ್ತಿರ್ತಾರೆ. ಆದ್ರೆ ಈ ಕಡೆ ಡಾಕ್ಟರ್ ಸ್ಟ್ರೇಂಜ್ ವಿಚಿತ್ರವಾಗಿ ಆಡ್ತಿರ್ತಾನೆ. ನಂತರ ಅವನಿಗೆ ಪ್ರಜ್ಞೆ ಬಂದಾಗ ಟೋನಿ ಕೇಳ್ತಾನೆ, ಯಾಕೆ ಸ್ಟ್ರೇಂಜ್ ಏನಾಯ್ತು ಅಂತ. ಆಗ ಅವನು ಹೇಳ್ತಾನೆ, ಟೈಮ್ ಸ್ಟೋನ್ ನ ಸಹಾಯದಿಂದ ನಾನು ಸಮಯದಲ್ಲಿ ಮುಂದೆ ಹೋಗಿ ಥ್ಯಾನೋಸ್ ಹಾಗೂ ನಮ್ಮ ನಡುವೆ ನಡೆಯುವಂತ ಎಲ್ಲಾ ಯುದ್ಧದ ಭವಿಷ್ಯವನ್ನ ನೋಡ್ದೆ ಅಂದಾಗ ಎಷ್ಟು ಯುದ್ಧದ ಭವಿಷ್ಯಗಳನ್ನ ನೋಡ್ದೆ ಅಂತಾರೆ. ಆಗ ಅವನು ಹೇಳ್ತಾನೆ 1,40,605 ಅಂತ. ಹಾಗಾದ್ರೆ ಅಷ್ಟು ಯುದ್ಧಗಳಲ್ಲಿ ನಾವೆಷ್ಟು ಗೆದ್ವಿ ಅಂತ ಟೋನಿ ಕೇಳಿದಾಗ ಅವನು ಹೇಳ್ತಾನೆ, ಬರೀ ಒಂದೇ ಒಂದು ಯುದ್ಧ ಅಂತ. ಈ ಕಡೆ ಥ್ಯಾನೋಸ್ ಗಮೋರ್ನ ಕರ್ಕೊಂಡು ಬಂದಿರ್ತಾನಲ್ಲ, ಆದ್ರಿಂದ ನೆಬುಲನ್ನ ತೋರಿಸಿ ಅವಳಿಗೆ ಎದುರಿಸ್ತಾನೆ. ಸೋಲ್ ಸ್ಟೋನ್ ಎಲ್ಲಿದೆ ಹೇಳು, ಇಲ್ಲಾಂದ್ರೆ ನಿನ್ನ ಪ್ರೀತಿಯ ತಂಗಿನ ಸಾಯಿಸ್ಬಿಡ್ತೀನಿ ಅಂತ. ಹೌದು, ಗಮೋರ ಥ್ಯಾನೋಸ್ ಜೊತೆ ಮೊದಲು ಇದ್ದಾಗ ಅವಳನ್ನ ಸೋಲ್ ಸ್ಟೋನ್ ಹುಡ್ಕೋದಕ್ಕೆ ಅಂತ ಕಳ್ಸಿರ್ತಾನೆ. ಆಗ ಅವಳಿಗೆ ಗೊತ್ತಾಗಿರುತ್ತೆ ಸೋಲ್ ಸ್ಟೋನ್ ಎಲ್ಲಿದೆ ಅಂತ. ನೆಬುಲಾಗೆ ಕೊಡ್ತಿರೋಂತ ಟಾರ್ಚರ್ ನ ನೋಡೋದಕ್ಕಾಗದೆ ಸೋಲ್ ಸ್ಟೋನ್ ಎಲ್ಲಿದೆ ಅಂತ ತೋರ್ಸೋದಕ್ಕೆ ಅವಳು ಒಪ್ಕೋತಾಳೆ. ನಂತರ ಥ್ಯಾನೋಸ್ ಅವಳನ್ನ ಕರ್ಕೊಂಡು ವಾರ್ಮಿರ್ ಅನ್ನೋ ಒಂದು ಗ್ರಹಕ್ಕೆ ಬರ್ತಾನೆ. ಯಾಕೆಂದ್ರೆ ಇದೇ ಗ್ರಹದಲ್ಲಿ ಸೋಲ್ ಸ್ಟೋನ್ ಇರೋದು. ಒಂದು ಬೆಟ್ಟನ ಹತ್ತಿ ಇವರು ಬಂದಾಗ ಅಲ್ಲಿ ಒಂದು ಕಪ್ಪು ಆಕೃತಿ ಇವರ ಮುಂದೆ ಬರುತ್ತೆ. ನಂತರ ನಮ್ಗೆ ಗೊತ್ತಾಗುತ್ತೆ ಅದು ಬೇರೆ ಯಾರು ಅಲ್ಲ, ರೆಡ್ ಸ್ಕಲ್ ಅಂತ. ಈಗಾಗಲೇ ನಾವು ರೆಡ್ ಸ್ಕಲ್ ನ ಒಂದು ಮಾರ್ವಲ್ ಮೂವಿಲಿ ನೋಡಿದೀವಿ. ಯಾವ ಮೂವಿಲಿ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ, ನೋಡೋಣ ಯಾರು ಸರಿಯಾದ ಉತ್ತರನ ಕೊಡ್ತಾರೆ ಅಂತ. ರೆಡ್ ಸ್ಕಲ್ ಅವರಿಗೆ ಹೇಳ್ತಾನೆ, ಸೋಲ್ ಸ್ಟೋನ್ ಅನ್ನ ಹುಡ್ಕೊಂಡ್ ಬರೋರಿಗೆ ಅದ್ರ ದಾರಿಯನ್ನ ತೋರಿಸಿ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ. ನಂತರ ಥ್ಯಾನೋಸ್ ಅವನನ್ನ ಕೇಳ್ತಾನೆ, ನೀನ್ ಇಲ್ಲಿಗೆ ಹೇಗ್ ಬಂದೆ ಅಂತ. ಆಗ ಅವನು ಹೇಳ್ತಾನೆ, ನಾನು ಕೂಡ ಇನ್ಫಿನಿಟಿ ಸ್ಟೋನ್ ಗಳನ್ನ ಹುಡುಕಿ ಹೋದೆ. ಒಂದು ಸ್ಟೋನ್ ನನ್ನ ಕೈಗೆ ಸಿಕ್ಕಿತ್ತು ಕೂಡ, ಆದ್ರೆ ಅದು ನನಗೆ ಶಾಪ ಕೊಟ್ಟು ಇಲ್ಲಿಗೆ ತಂದು ಹಾಕ್ತು. ನನಗೆ ಸಿಗದೆ ಇರುವಂತ ಇನ್ಫಿನಿಟಿ ಸ್ಟೋನ್ ಗಳನ್ನ ಬೇರೆಯವರಿಗೆ ಎಲ್ಲಿದೆ ಅಂತ ತೋರಿಸೋದೆ ನನ್ನ ಶಾಪ ಅಂತ. ನಂತರ ಇವರು ಬೆಟ್ಟದ ತುದಿಗೆ ಬರ್ತಾರೆ. ಆಗ ರೆಡ್ ಸ್ಕಲ್ ಮತ್ತೊಂದ್ಸಲ ಹೇಳ್ತಾನೆ, ಬೇರೆ ಇನ್ಫಿನಿಟಿ ಸ್ಟೋನ್ ಗಳಿಗೆ ಹೋಲಿಸಿದ್ರೆ ಸೋಲ್ ಸ್ಟೋನ್ ತುಂಬಾ ಪವಿತ್ರವಾದದ್ದು, ಹಾಗೆ ತುಂಬಾನೇ ಪವರ್ಫುಲ್ ಆದದ್ದು. ಅದನ್ನ ಪಡ್ಕೊಳ್ಳೋಕೆ ನೀನು ತುಂಬಾ ಇಷ್ಟ ಪಡುವವರನ್ನ ಕಳ್ಕೋಬೇಕು. ಅಂದ್ರೆ ನೀನು ಸೋಲ್ ಸ್ಟೋನ್ ಗೋಸ್ಕರ ಒಂದು ಆತ್ಮನ ತ್ಯಾಗ ಮಾಡಬೇಕು. ಒಂದು ಆತ್ಮದ ಬದಲಾಗಿ ಆತ್ಮದ ಮಣಿ ಅಂದ್ರೆ ಸೋಲ್ ಸ್ಟೋನ್ ಸಿಗುತ್ತೆ ಅಂತ. ಆಗ ಥ್ಯಾನೋಸ್ ಗಮೋರನ್ನ ನೋಡ್ತಾನೆ. ನಂತರ ನಮ್ಗೆ ಗೊತ್ತಾಗುತ್ತೆ ಇಡೀ ಬ್ರಹ್ಮಾಂಡದಲ್ಲಿ ಥ್ಯಾನೋಸ್ ತುಂಬಾ ಇಷ್ಟ ಪಡೋದು ಅವಳ ಮಗಳು ಗಮೋರನ್ನ ಅಂತ. ಆದ್ರಿಂದ ಅವನು ಗಮೋರನ್ನ ಕೆಳಗಡೆ ಬಿಸಾಕ್ಬಿಡ್ತಾನೆ. ಈ ಸಮಯದಲ್ಲಿ ಥ್ಯಾನೋಸ್ ತುಂಬಾನೇ ಅಳ್ತಿರ್ತಾನೆ. ಇಲ್ಲಿ ನಾವು ಒಬ್ಬ ದೈತ್ಯನ ಕಣ್ಣಲ್ಲಿ ಕಣ್ಣೀರನ್ನ ನೋಡ್ಬೋದು. ನಂತರ ಅವನು ಅವನ ಕೈಯನ್ನ ನೋಡಿದಾಗ ಸೋಲ್ ಸ್ಟೋನ್ ಅವನ ಕೈಯಲ್ಲೇ ಇರುತ್ತೆ. ಈ ಕಡೆ ಥಾರ್, ರಾಕೆಟ್, ಗ್ರೂಟ್ ಮೂರು ಜನ ನಿಡವಿಲ್ಲರ್ಗೆ ಬಂದು ತಲುಪ್ತಾರೆ. ಆದ್ರೆ ಆ ಜಾಗ ಪಾಳು ಬಿದ್ದಿರುತ್ತೆ. ನಂತರ ಥಾರ್ ವೆಪನ್ ಗಳನ್ನ ಮಾಡೋ ಏಟ್ರಿ ಹತ್ರ ಬಂದು ಕೇಳಿದಾಗ ಅವನಿಗೆ ಗೊತ್ತಾಗುತ್ತೆ ಥ್ಯಾನೋಸ್ ಇಲ್ಲಿಗೂ ಕೂಡ ಬಂದಿದ್ದ, ಏಟ್ರಿನ ಮಾತ್ರ ಬಿಟ್ಟು ಇನ್ನೆಲ್ಲರನ್ನೂ ಸಾಯಿಸ್ಬಿಟ್ಟ ಅಂತ. ಥ್ಯಾನೋಸ್ ಹತ್ರ ಇದೆಯಲ್ಲ ಇನ್ಫಿನಿಟಿ ಗಾಂಟ್ಲೆಟ್, ಅದನ್ನ ಮಾಡ್ಕೊಟ್ಟಿರೋದು ಏಟ್ರಿನೇ. ಅದಕ್ಕೆ ಅವನನ್ನ ಉಳಿಸಿರೋದು. ಇವನನ್ನ ಸುಮ್ನೆ ಹಾಗೆ ಬಿಟ್ಟಿಲ್ಲ, ಮೆಟಲ್ ಅನ್ನ ಕಾಯಿಸಿ ಕುದಿತಿರೋ ಆ ಲಿಕ್ವಿಡ್ ಅನ್ನ ಏಟ್ರಿಯ ಎರಡು ಕೈ ಮೇಲೆ ಹಾಕಿರ್ತಾನೆ. ಆಗ ಥಾರ್ ಅವನಿಗೆ ಧೈರ್ಯ ತುಂಬುತ್ತಾನೆ, ಏಟ್ರಿ ನೀನು ವೆಪನ್ ಗಳನ್ನ ಮಾಡ್ತಿದ್ದ ಕಲೆ ಇದ್ದದ್ದು ನಿನ್ನ ಕೈಲಲ್ಲ, ಅದು ಇರೋದು ನಿನ್ನ ತಲೆಯಲ್ಲಿ. ನನಗೆ ಥ್ಯಾನೋಸ್ ಅನ್ನ ಸಾಯಿಸೋದಕ್ಕೆ ಒಂದು ವೆಪನ್ ಅನ್ನ ಮಾಡ್ಕೊಡು ಅಂದಾಗ ಅದಕ್ಕೆ ಏಟ್ರಿನು ಕೂಡ ಸರಿ ಅಂತ ಒಪ್ಕೊಂಡು ಅವನಿಗೆ ಹೇಳ್ತಾನೆ, ನೋಡು ಥಾರ್, ಆಸ್ಗಾರ್ಡ್ ನ ಇತಿಹಾಸದಲ್ಲೇ ಅತ್ಯಂತ ಶಕ್ತಿಶಾಲಿ ವೆಪನ್ ಅನ್ನ ನಾನು ನಿನ್ಗೆ ಮಾಡ್ಕೊಡ್ತೀನಿ. ಆ ವೆಪನ್ ಇಂದ ನೀನು ಬೈಫ್ರಸ್ಟ್ ಅನ್ನು ಕೂಡ ಓಪನ್ ಮಾಡಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಟ್ರಾವೆಲ್ ಮಾಡಬಹುದು ಅಂತ. ಆ ವೆಪನ್ ನ ಹೆಸರೇನು ಅಂದಾಗ ಏಟ್ರಿ ಹೇಳ್ತಾನೆ, ಸ್ಟ್ರಾಮ್ ಬ್ರೇಕರ್ ಅಂತ. ಈ ಕಡೆ ಕ್ಯಾಪ್ಟನ್ ಎಲ್ಲರನ್ನು ಕರ್ಕೊಂಡು ವಕಾಂಡಾಗೆ ಬರ್ತಾನೆ. ಯಾಕೆಂದ್ರೆ ಮೈಂಡ್ ಸ್ಟೋನ್ ಅನ್ನ ವಿಷನ್ ಇಂದ ಸೇಫ್ ಆಗಿ ತೆಗೆಯುವಂತ ಟೆಕ್ನಾಲಜಿ ಇಲ್ಲಿ ಬಿಟ್ರೆ ಇನ್ನೆಲ್ಲೂ ಕೂಡ ಇಲ್ಲ ಅಂತ. ನಂತರ
ಶೂರಿ ಆ ಸ್ಟೋನ್ ಅನ್ನ ಚೆಕ್ ಮಾಡಿ ಹೇಳ್ತಾಳೆ, ಹೊರಗಡೆ ತೆಗಿಬಹುದು ಆದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕೆಂದ್ರೆ ನಾವು ಆತರದಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ವಿಷನ್ ನ ಬಾಡಿಯಲ್ಲಿರೋ ಸರ್ಕಿಟ್ ಗಳೆಲ್ಲ ಫೇಲ್ ಆಗೋಗ್ತವೆ ಅಂತ. ಹೀಗೆ ಇವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಥ್ಯಾನೋಸ್ ನ ಆ ದೊಡ್ಡ ಏಲಿಯನ್ ಆರ್ಮಿ ವಕಾಂಡದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತವೆ. ಆದ್ರೆ ವಕಾಂಡದ ಸುತ್ತ ಒಂದು ಸೇಫ್ಟಿ ಶೀಲ್ಡ್ ಇರೋದ್ರಿಂದ ಅವ್ಯಾವು ಕೂಡ ಒಳಗಡೆ ಬರೋದಕ್ಕೆ ಆಗೋದಿಲ್ಲ. ವಕಾಂಡದಲ್ಲಿರುವಂತ ಎಲ್ಲಾ ಸೈನಿಕರು ಹಾಗೆ ನಮ್ಮ ಸೂಪರ್ ಹೀರೋಸ್ ಗಳು ಆ ಏಲಿಯನ್ಸ್ ಗಳ ವಿರುದ್ಧ ಫೈಟ್ ಮಾಡೋದಕ್ಕೆ ರೆಡಿ ಆಗಿ ನಿಂತ್ಕೋತಾರೆ. ಒಳಗಡೆ ಬರೋಕೆ ಆಗದೆ ಇರೋದ್ರಿಂದ ಆ ಏಲಿಯನ್ಸ್ ಗಳೆಲ್ಲ ಸುತ್ತ ಹಾಕೊಂಡು ವಿಷನ್ ಇರೋ ಜಾಗಕ್ಕೆ ಹೋಗ್ತಿರ್ತವೆ. ಆದ್ರಿಂದ ಎಲ್ಲರೂ ಡಿಸೈಡ್ ಮಾಡ್ತಾರೆ ವಿಷನ್ ಇಂದ ಮೈಂಡ್ ಸ್ಟೋನ್ ಅನ್ನ ಹೊರಗಡೆ ತೆಗೆಯೋವರೆಗೂ ಇವುಗಳನ್ನೆಲ್ಲ ಬಿಸಿಯಾಗಿ ಇಡಬೇಕು ಅಂತ ಶೀಲ್ಡ್ ಅನ್ನ ಓಪನ್ ಮಾಡಿ ಅವುಗಳ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ನಿಡವಿಲ್ಲರ್ ನಲ್ಲಿ ಥ್ಯಾನೋಸ್ ಅಲ್ಲಿದ್ದಂತ ಸ್ಟಾರ್ ನ ಫ್ರೀಸ್ ಮಾಡಿಬಿಟ್ಟಿರ್ತಾನೆ. ಆದ್ರಿಂದ ಥಾರ್ ಹಾಗೂ ರಾಕೆಟ್ ತುಂಬಾ ಕಷ್ಟಪಟ್ಟು ಆ ಸ್ಟಾರ್ ಅನ್ನ ಮತ್ತೆ ರೀಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅದೇ ಸಮಯಕ್ಕೆ ಮೆಟಲ್ ಅನ್ನ ಕಾಯಿಸೋ ಮಷಿನ್ ನ ಸ್ಟೆಬಿಲೈಸರ್ ಕಿತ್ತೋಗುತ್ತೆ. ಆದ್ರಿಂದ ಆ ಮೆಟಲ್ ಮೆಲ್ಟ್ ಆಗೋವರೆಗೂ ಅದನ್ನ ಕೈಯಲ್ಲೇ ಹಿಡಿದು ನಿಂತ್ಕೋತಾನೆ. ಇದರಿಂದ ಆ ಸ್ಟಾರ್ ನ ಹೀಟ್ ಎಲ್ಲ ಥಾರ್ ನ ಮೇಲೆ ಹಾದು ಹೋಗುತ್ತೆ. ಅದಕ್ಕೆ ಥಾರ್ ತುಂಬಾ ವೀಕ್ ಆಗಿ ಕೆಳಗಡೆ ಬಿದ್ದೋಗ್ತಾನೆ. ಸ್ಟಾರ್ಮ್ ಬ್ರೇಕರ್ ಏನೋ ರೆಡಿ ಆಗುತ್ತೆ, ಆದ್ರೆ ಅದರ ಹ್ಯಾಂಡಲ್ ಸಿಕ್ತಿರೋದಿಲ್ಲ. ಆದ್ರಿಂದ ಗ್ರೂಟ್ ಅದರ ಟ್ರೀ ಬ್ರಾಂಚಸ್ ಗಳನ್ನ ಯೂಸ್ ಮಾಡಿ ಸ್ಟಾರ್ಮ್ ಬ್ರೇಕರ್ ಕಂಪ್ಲೀಟ್ ಆಗೋ ರೀತಿ ಮಾಡ್ತಾನೆ. ವಕಾಂಡದಲ್ಲಿ ನಮ್ಮ ಹೀರೋಸ್ ಗಳೆಲ್ಲ ಫೈಟ್ ಏನೋ ಶುರು ಮಾಡ್ಬಿಡ್ತಾರೆ. ಆದ್ರೆ ಒಂದು ಸಮಯದಲ್ಲಿ ಆ ಏಲಿಯನ್ಸ್ ಗಳು ನಮ್ಮ ಹೀರೋಸ್ ಗಳ ಮೇಲೆ ಭಯಂಕರವಾದ ಅಟ್ಯಾಕ್ ಗಳನ್ನ ಮಾಡಿ ಅವರನ್ನ ಸಾಯಿಸೋದಕ್ಕೆ ಮುಂದಾಗಿರ್ತವೆ. ಅವರನ್ನೆಲ್ಲ ಇನ್ನೇನು ಸಾಯಿಸಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೇನೆ ಆಗ ಅಲ್ಲಿಗೆ ಬೈಫ್ರಾಸ್ಟ್ ಅನ್ನು ಓಪನ್ ಮಾಡ್ಕೊಂಡು ಥಾರ್ ಬಂದು ಅವರನ್ನೆಲ್ಲ ಕಾಪಾಡ್ತಾನೆ. ಅದೇ ಕೋಪದಲ್ಲಿ ಸ್ಟಾರ್ಮ್ ಬ್ರೇಕರ್ ಇಂದ ಒಂದು ಥಂಡರ್ ಸ್ಟ್ರೈಕ್ ಅನ್ನ ಮಾಡ್ತಾನೆ. ಈ ಕಡೆ ಥ್ಯಾನೋಸ್ ಟೈಮ್ ಸ್ಟೋನ್ ಅನ್ನ ಪಡ್ಕೊಳ್ಳೋಕೆ ಟೈಟನ್ ಗ್ರಹಕ್ಕೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಡಾಕ್ಟರ್ ಸ್ಟ್ರೇಂಜ್ ಒಬ್ಬನೇ ಇರ್ತಾನೆ. ಸ್ಟ್ರೇಂಜ್ ಒಬ್ಬನೇ ಇರೋದನ್ನ ನೋಡಿ ಥ್ಯಾನೋಸ್ ಅವನಿಗೆ ಹೇಳ್ತಾ ಹೋಗ್ತಾನೆ, ನಮ್ಮ ಟೈಟನ್ ಸುಂದರವಾದ ಒಂದು ಗ್ರಹ ಆಗಿತ್ತು, ಆದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ರಿಸೋರ್ಸ್ ಗಳು ಕಮ್ಮಿ ಆಗ್ತಾ ಹೋದ್ವು. ಒಂದೊತ್ತು ಊಟಕ್ಕೂ ಕೂಡ ಪರದಾಡೋ ಹಾಗೆ ಆಯ್ತು. ಅಂದ್ರೆ ಟೈಟನ್ ನಾಶದ ಕಡೆಗೆ ಹೋಗ್ತಿತ್ತು. ಆಗ ನಾನು ನನ್ನ ಗ್ರಹದ ಜನರಿಗೆ ಹೇಳ್ದೆ, ಈ ಕಷ್ಟಕ್ಕಿರೋದು ಒಂದೇ ದಾರಿ, ಟೈಟನ್ ಗ್ರಹದಲ್ಲಿರೋ ಅರ್ಧದಷ್ಟು ಜನರನ್ನ ಮೇಲು ಕೀಳು ಅಂತ ನೋಡದೇನೆ ಸಾಯಿಸ್ಬಿಟ್ರೆ ಮತ್ತರ್ಧ ಜನರು ಆರಾಮಾಗಿ ಅವರ ಜೀವನನ ಕಳಿಬಹುದು ಅಂತ. ಆದ್ರೆ ಅವರೆಲ್ಲ ನನ್ನ ಹುಚ್ಚ ಅಂತ ಹೇಳಿ ಟೈಟನ್ ಗ್ರಹದಿಂದ ಹೊರಗಡೆ ಹಾಕಿದ್ರು. ನಂತರ ನಾನು ಹೇಳಿದ್ದೆ ನಿಜ ಆಯ್ತು, ಟೈಟನ್ ಗ್ರಹ ಸರ್ವನಾಶ ಆಗೋಯ್ತು. ಆದ್ರಿಂದ ನನ್ನ ಗ್ರಹಕ್ಕೆ ಬಂದ ಸ್ಥಿತಿ ಯಾವ ಗ್ರಹದವ್ರಿಗೂ ಕೂಡ ಬರಬಾರ್ದು ಅಂತ ಈ ತರ ಡಿಸಿಷನ್ ನ ಮಾಡಿದೀನಿ ಅಂತ. ಆದ್ರೆ ಸ್ಟ್ರೇಂಜ್ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ನಂತರ ಎಲ್ಲರೂ ಒಬ್ಬೊಬ್ಬರಾಗಿ ಥ್ಯಾನೋಸ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಎಲ್ಲರೂ ಸೇರಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಇದೇ ರೀತಿ ಥ್ಯಾನೋಸ್ ನ ಸೋಲಿಸಬೇಕು ಅಂತ. ಇದರಲ್ಲಿ ಒಂದು ಹಂತದವರೆಗೂ ಸಕ್ಸಸ್ ಕೂಡ ಆಗ್ತಾರೆ. ಮ್ಯಾಂಟಿಸ್ ಅವಳ ಪವರ್ ಅನ್ನ ಯೂಸ್ ಮಾಡಿ ಥ್ಯಾನೋಸ್ ಅನ್ನ ಹಿಪ್ನೋಟೈಸ್ ಮಾಡ್ತಾಳೆ. ಆಗ ಥ್ಯಾನೋಸ್ ಹಾಗೆ ಪೀಟರ್ ಇನ್ಫಿನಿಟಿ ಗಾಂಟ್ಲೆಟ್ ಅನ್ನ ಥ್ಯಾನೋಸ್ ಇಂದ ತೆಗಿತಿರ್ತಾರೆ. ಆಗ ಅಲ್ಲಿಗೆ ಪೀಟರ್ ಕ್ವಿಲ್ ಬಂದು ಥ್ಯಾನೋಸ್ ನ ಕೇಳ್ತಾನೆ, ಗಮೋರಾ ಎಲ್ಲಿ ಅಂತ. ಆಗ ಅಲ್ಲಿಗೆ ನೆಬುಲಾ ಬಂದು ಹೇಳ್ತಾಳೆ, ಥ್ಯಾನೋಸ್ ಗಮೋರನ್ನ ವಾರ್ಮಿರ್ ಗ್ರಹಕ್ಕೆ ಕರ್ಕೊಂಡು ಹೋಗಿದ್ದ, ಆದ್ರೆ ಬರ್ಬೇಕಾದ್ರೆ ಸೋಲ್ ಸ್ಟೋನ್ ಜೊತೆ ಬಂದ ಗಮೋರಾ ಬರ್ಲಿಲ್ಲ ಅಂತ. ಅಂದ್ರೆ ಸೋಲ್ ಸ್ಟೋನ್ ಗೋಸ್ಕರ ಗಮೋರನ್ನ ಇವನು ಬಲಿ ಕೊಟ್ಟಿದ್ದಾನೆ ಅಂತ ಪೀಟರ್ಗೆ ಗೊತ್ತಾಗ್ಬಿಡುತ್ತೆ. ಇದರಿಂದ ಅವನಿಗೆ ಕೋಪ ಬಂದು ಥ್ಯಾನೋಸ್ಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆಗ ಥ್ಯಾನೋಸ್ ಹಿಪ್ನೋಟೈಸ್ ಇಂದ ಹೊರಗಡೆ ಬಂದು ಅವ್ರಿಗೆಲ್ಲರಿಗೂ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ಇಲ್ಲಿ ನಮ್ಗೆ ಥ್ಯಾನೋಸ್ ಹಾಗೆ ಡಾಕ್ಟರ್ ಸ್ಟ್ರೇಂಜ್ ನ ನಡುವೆ ಒಂದು ಅದ್ಭುತವಾದ ಫೈಟ್ ನೋಡೋದಕ್ಕೆ ಸಿಗುತ್ತೆ. ಕೊನೆಗೆ ಥ್ಯಾನೋಸ್ ಡಾಕ್ಟರ್ ಸ್ಟ್ರೇಂಜ್ ಹತ್ರ ಇದ್ದ ಐ ಆಫ್ ಆಗೋಮೋಟೋನ ಕಿತ್ಕೊಂಡು ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ ಅದು ನಿಜವಾದ ಐ ಆಫ್ ಆಗೋಮೋಟೋ ಅಲ್ಲ, ಫೇಕ್ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಟೋನಿ ಬರ್ತಾನೆ. ಈ ಥ್ಯಾನೋಸ್ಗೆ ಟೋನಿ ಮೊದಲಿಂದಾನೇ ಗೊತ್ತಿರ್ತಾನೆ. ಯಾಕೆಂದ್ರೆ ಅವೆಂಜರ್ಸ್ 1 ಮೂವಿಯಲ್ಲಿ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕಿ ಚಿತ್ತೋರಿ ಆರ್ಮಿನ ನಾಶ ಮಾಡಿರ್ತಾನಲ್ಲ. ಆದ್ರಿಂದ ಈಗ ಟೋನಿ ಹಾಗೂ ಥ್ಯಾನೋಸ್ ನ ನಡುವೆ ಒಂದು ದೊಡ್ಡ ಫೈಟೇ ಶುರು ಆಗೋಗುತ್ತೆ. ಟೋನಿ ಅವನ ಶಕ್ತಿಯನ್ನ ಮೀರಿ ಅವನ ಜೊತೆ ಫೈಟ್ ಮಾಡ್ತಿರ್ತಾನೆ, ಆದ್ರೆ ಆಗೋದಿಲ್ಲ. ಕೊನೆಗೆ ಟೋನಿ ಹತ್ರ ಇದ್ದ ಚಾಕುನ ಕಿತ್ಕೊಂಡು ಥ್ಯಾನೋಸ್ ಅವನಿಗೆ ಚುಚ್ಬಿಡ್ತಾನೆ. ನಿನ್ನ ಧೈರ್ಯಕ್ಕೆ ಒಂದು ಹ್ಯಾಟ್ಸ್ ಆಫ್, ನನಗೆ ಯಾವಾಗ್ಲೂ ನಿನ್ ಮೇಲೆ ರೆಸ್ಪೆಕ್ಟ್ ಇರುತ್ತೆ ಅಂತ ಟೋನಿನ ಸಾಯಿಸೋದಕ್ಕೆ ಮುಂದಾಗ್ತಾನೆ. ಆಗ ಡಾಕ್ಟರ್ ಸ್ಟ್ರೇಂಜ್ ಅವನನ್ನ ತಡೆದು ಹೇಳ್ತಾನೆ, ಅವನಿಗೆ ಏನು ಮಾಡಬೇಡ, ನಾನ್ ನಿನ್ಗೆ ಟೈಮ್ ಸ್ಟೋನ್ ಅನ್ನ ಕೊಡ್ತೀನಿ ಅಂತ. ಟೈಮ್ ಸ್ಟೋನ್ ಸಿಕ್ತಿದ್ದಂಗೆನೆ ಅದನ್ನ ಗಾಂಟ್ಲೆಟ್ ಗೆ ಹಾಕೊಂಡು ಅಲ್ಲಿಂದ ಪೋರ್ಟಲ್ ಓಪನ್ ಮಾಡಿ ಹೊರಟೋಗ್ತಾನೆ. ಈ ಕಡೆ ವಕಾಂಡದಲ್ಲಿ ಏಲಿಯನ್ಸ್ ಗಳು ವಿಷನ್ ಹತ್ರ ಇದ್ದ ಮೈಂಡ್ ಸ್ಟೋನ್ ಅನ್ನ ತಗೊಳ್ಳೋಕೆ ತುಂಬಾ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ವಿಷನ್ ಆ ಏಲಿಯನ್ ಅನ್ನ ಸಾಯಿಸ್ತಾನೆ. ಈಗ ವಿಷನ್ ಸೇಫ್ ಆದ ಅಂತ ನಾವೆಲ್ಲ ಅನ್ಕೊಳ್ತಿರ್ಬೇಕಾದ್ರೇನೆ ಅಲ್ಲಿದ್ದವರಿಗೆಲ್ಲ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ, ಯಾರೋ ಬರ್ತಿದ್ದಾರೆ ಅಂತ. ನಂತರ ಅಲ್ಲಿಗೆ ಥ್ಯಾನೋಸ್ ಮೈಂಡ್ ಸ್ಟೋನ್ ಅನ್ನ ತಗೊಳ್ಳೋದಕ್ಕೆ ಸ್ವತಃ ಅವನೇ ಬಂದ್ಬಿಡ್ತಾನೆ. ಎಲ್ಲಾ ಅವೆಂಜರ್ಸ್ ಗಳು ಅವನನ್ನ ತಡೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೆ ಯಾರಿಗೂ ಕೂಡ ಹೆಚ್ಚು ಹೊತ್ತು ಅವನು ಮುಂದೆ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಮ್ಮ ಕ್ಯಾಪ್ಟನ್ ಅವನ ಶಕ್ತಿಯನ್ನ ಮೀರಿ ಥ್ಯಾನೋಸ್ ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಅವನ ಶಕ್ತಿಯನ್ನ ನೋಡಿ ಥ್ಯಾನೋಸ್ಗೆ ಒಂದು ಸಲ ಶಾಕ್ ಆಗೋಗುತ್ತೆ. ಆದ್ರೂ ಕೂಡ ಅವನಿಗೆ ಒಂದೇ ಪಂಚ್ ನಲ್ಲಿ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ವಿಷನ್ ವಾಂಡಾಗೆ ಹೇಳ್ತಾನೆ, ನಮ್ಗೆ ಈಗ ಇರೋದು ಒಂದೇ ದಾರಿ, ಪ್ಲೀಸ್ ಈ ಸ್ಟೋನ್ ಅನ್ನ ನಿನ್ನ ಶಕ್ತಿಯಿಂದ ನಾಶ ಮಾಡ್ಬಿಡು ಅಂತ. ವಾಂಡಾನು ಕೂಡ ಬೇರೆ ದಾರಿ ಇಲ್ಲದೆ ತುಂಬಾ ನೋವನ್ನ ಅನುಭವಿಸ್ಕೊಂಡು ಮೈಂಡ್ ಸ್ಟೋನ್ ಅನ್ನ ನಾಶ ಮಾಡ್ತಾಳೆ. ಅದ್ರ ಜೊತೆ ವಿಷನ್ ಕೂಡ ನಾಶ ಆಗೋಗ್ತಾನೆ. ಆದ್ರೆ ಥ್ಯಾನೋಸ್ ಕೂಡ ಏನು ಕಮ್ಮಿ ಇರ್ಲಿಲ್ಲ. ಟೈಮ್ ಸ್ಟೋನ್ ಅನ್ನ ಯೂಸ್ ಮಾಡ್ಕೊಂಡು ಟೈಮ್ ಅನ್ನ ರಿವರ್ಸ್ ಮಾಡಿ ವಿಷನ್ ನ ಮತ್ತೆ ಜೀವಂತಗೊಳಿಸ್ತಾನೆ. ಆಗ ಮೈಂಡ್ ಸ್ಟೋನ್ ಅನ್ನ ತಗೊಂಡು ವಿಷನ್ ನ ದೂರಕ್ಕೆ ಎಸೆದು ಬಿಡ್ತಾನೆ. ಆ ಸ್ಟೋನ್ ಅನ್ನ ಗಾಂಟ್ಲೆಟ್ ಗೆ ಹಾಕೊಂಡು ಅವನು ನೋಡ್ತಿದ್ದಾಗ ಅಲ್ಲಿಗೆ ಥಾರ್ ಬಂದು ಸ್ಟಾರ್ಮ್ ಬ್ರೇಕರ್ ನ ಅವನ ಮೇಲೆ ಎಸಿತಾನೆ. ಅದು ಇನ್ಫಿನಿಟಿ ಸ್ಟೋನ್ ಗಳ ಪವರ್ ಅನ್ನ ಮೀರಿ ಥ್ಯಾನೋಸ್ ನ ಎದೆಯನ್ನ ಸೀಳ್ಬಿಡುತ್ತೆ. ಆಗ ಥ್ಯಾನೋಸ್ ಥಾರ್
ಮಾಡೋದಕ್ಕೆ ನೀನು ನನ್ನ ತಲೆಯನ್ನ ಕತ್ತರಿಸಬೇಕಿತ್ತು ಅಂತ ಹೇಳಿ ಚಿಟಿಕೆನ ಹಾಕ್ಬಿಡ್ತಾನೆ. ಆಗ ಅವನಿಗೆ ಒಂದು ವಿಷನ್ ನಲ್ಲಿ ಚಿಕ್ಕ ವಯಸ್ಸಿನ ಗಮೋರ ಕಾಣ್ತಾಳೆ. ನಂತರ ಅವನ ಕೆಲಸ ಮುಗಿತಿದ್ದಂಗೆನೆ ಪೋರ್ಟಲ್ ಅನ್ನ ಓಪನ್ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ. ಹಾಗೆ ಅಲ್ಲಿದ್ದ ಎಷ್ಟೋ ಜನರು ಧೂಳಿನ ಕಣಗಳಾಗಿ ನಾಶ ಆಗೋಗ್ತಾರೆ. ಅಂದ್ರೆ ಈಗ ಇಡೀ ಬ್ರಹ್ಮಾಂಡದಲ್ಲಿರುವಂತ ಅರ್ಧದಷ್ಟು ಪಾಪ್ಯುಲೇಷನ್ ಜನರು ನಾಶ ಆಗೋಗಿದ್ದಾರೆ ಅಂತ ಅರ್ಥ. ಈ ಕಡೆ ಟೈಟನ್ ಗ್ರಹದಲ್ಲೂ ಕೂಡ ಟೋನಿ ಹಾಗೂ ನೆಬ್ಯುಲಾನ ಬಿಟ್ಟು ಇನ್ನೆಲ್ಲರೂ ಧೂಳಿನ ಕಣವಾಗೋಗ್ತಾರೆ. ಆಗ ಡಾಕ್ಟರ್ ಸ್ಟ್ರೇಂಜ್ ಟೋನಿಗೆ ಇದನ್ನ ಬಿಟ್ಟು ಬೇರೆ ದಾರಿ ಇರ್ಲಿಲ್ಲ ಅಂತ ಹೇಳಿ ಅವನು ಕೂಡ ಧೂಳಾಗಿ ಹೋಗ್ತಾನೆ. ನಂತರದ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಥ್ಯಾನೋಸ್ನ ಎಲ್ಲಾ ಕೆಲಸ ಮುಗಿದ್ಮೇಲೆ ತೋಟದ ರೀತಿ ಇರೋ ಒಂದು ಜಾಗದಲ್ಲಿ ಬಂದು ಸೂರ್ಯೋದಯವನ್ನ ನೋಡ್ತಿರ್ತಾನೆ. ಈ ಘಟನೆ ಆದ್ಮೇಲೆ ಮುಂದೇನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಅವೆಂಜರ್ಸ್ ಎಂಡ್ ಗೇಮ್ ಮೂವಿನ ನೋಡ್ಬೇಕು. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ತೋರಿಸ್ತಾರೆ ನಿಕ್ ಫ್ಯೂರಿ ಒಂದು ಡಿವೈಸ್ ನಿಂದ ಯಾರನ್ನೋ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಅವನು ಕೂಡ ಧೂಳಾಗಿ ಹೋಗ್ತಾನೆ. ನಂತರ ನಮ್ಗೆ ಗೊತ್ತಾಗುತ್ತೆ ನಿಕ್ ಫ್ಯೂರಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದು ಬೇರೆ ಯಾರನ್ನೂ ಅಲ್ಲ, ಕ್ಯಾಪ್ಟನ್ ಮಾರ್ವೆಲ್ ಅಂತ. ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.